ನಮಸ್ತೆ, ವೆಲ್ಕಮ್ ಟು ಜಯ ಗೌಡ ವಿಲಾಗ್. ಇದು ನನ್ನ ಮೊದಲ ಟ್ರಾವೆಲ್ ವಿಲಾಗ್. ಸೊ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಸ್ಟಾರ್ಟ್ ಮಾಡುವ ಅಂದ್ಕೊಂಡ್ವಿ. ನಾವು ಮಂತ್ರಾಲಯಕ್ಕೆ ಹೊರಟ್ವಿ. ನಾವು ಫ್ರೈಡೇ ನೈಟ್ ಹೊರಟಿದ್ದು. ಟೈಮು 10:30 ಆಗಿತ್ತು ನಾವು ಹೊರಡಬೇಕಾದ್ರೆ. ಅಲ್ಲಿಗೆ ಬೆಳಗಿನ ಜಾವ 6:30ಗೆ ರೀಚ್ ಆದ್ವಿ. ಹೋಗೋ ವೇಯಲ್ಲಿ ನಾವು ಸನ್ರೈಸ್ ನೋಡಿದ್ವಿ. ಅದನ್ನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ವಿ. ದರ್ಶನ ಮಾಡೋಕ್ಕೆ ಮುಂಚೆ ಫ್ರೆಶ್ ಅಪ್ ಆಗಿ ಹೋಗೋಣ ಅಂದ್ಬಿಟ್ಟು ನಾವು ಮುಂಚೆನೇ ರೂಮ್ ಬುಕ್ ಮಾಡಿದ್ವಿ. ನಾವು ಸ್ಟೇ ಆಗಿದ್ದು ಗ್ರೀನ್ ರೆಸಾರ್ಟ್ ಹೋಟೆಲ್. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ಪ್ಲ್ಯಾಂಟ್ಸ್ ಗ್ರೋ ಮಾಡಿದ್ರು. ಅಲ್ಲಿ 8 to 10 ರೂಮ್ಸ್ ಇದೆ. ರೂಮು ಅಷ್ಟೇ ತುಂಬ ಕ್ಲೀನಾಗಿತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನಿಮ್ಗೇನಾರ ಈ ಪ್ಲೇಸ್ ಬಗ್ಗೆ ಅಡ್ರೆಸ್ಸು, ಪ್ರೈಸ್ ಏನಾರ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸೊ ನಾವು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ 8:30ಗೆ ಹೊರಟ್ವಿ. ಸೊ ನಾವು 8:30ಗೆ ಇಲ್ಲಿ ಬಂದು ರೀಚ್ ಆದ್ವಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಕೂಡ ಬಂದಿದ್ದರು. ಅವ್ರು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿರೋದು. ನಾವು 3rd ಟೈಮ್ ಇದು ಬರ್ತಾ ಇರೋದು ಟೆಂಪಲ್ಗೆ. ಟೆಂಪಲ್ ಎಂಟ್ರಿ ಆಗ್ತಿದ್ದಂಗೆ ತುಂಬ ಪಾಸಿಟಿವ್ ವೈಬ್ಸ್, ತುಂಬ ಖುಷಿಯಾಗುತ್ತೆ. ಹೆಚ್ಚು ಸಲ ಬಂದ್ರೂ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಸೊ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ತುಂಬ ರಶ್ ಇತ್ತು. ಸೊ ನಾವು ಕ್ಯೂ ಅಲ್ಲಿ 45 ಮಿನಿಟ್ಸ್ ನಿಂತು ನಂತರ ದರ್ಶನ ಆಯಿತು. ಸೊ ಅಲ್ಲಿ 2 ಟೈಪ್ಸ್ ಕ್ಯೂ ಇತ್ತು. ಒಂದು 1000 ರೂಪೀಸ್ ಕೊಟ್ಟು ಬೇಗ ಹೋಗ್ಬೋದಿತ್ತು. ಇನ್ನೊಂದು ಫ್ರೀ ದರ್ಶನ. ಸೊ ಅದಕ್ಕೆ ಕ್ಯೂ ತುಂಬ ಇತ್ತು. ನಾನು ಆಗಲೇ ಹೇಳ್ದಂಗೆ 45 ಮಿನಿಟ್ಸ್ ಆಯಿತು ದರ್ಶನ ಮಾಡಲಿಕ್ಕೆ. ನಾವು ಮುಂಚೆ 2 ಟೈಮ್ಸ್ ಹೋಗಿದ್ವಿ. ಆ ಟೈಮ್ಗಳಲ್ಲೆಲ್ಲ ಇಷ್ಟು ರಶ್ ಇದ್ದಿಲ್ಲ, ಬೇಗ ದೇವ್ರ ದರ್ಶನ ಆಯಿತು. ಈ ಟೈಮ್ ಮಾತ್ರ ಸ್ವಲ್ಪ ಲೇಟ್ ಆಯಿತು. ಬಟ್ ಕ್ಯೂ ಫಾಸ್ಟಾಗಿ ಮೂವ್ ಆಗ್ತಿದ್ರಿಂದ ನಮಗೇನು ಅಷ್ಟು ಅನಿಸ್ಲಿಲ್ಲ. ಮೇ ಬಿ ವೀಕೆಂಡ್ ಆಗಿದ್ದರಿಂದ ತುಂಬ ರಶ್ ಇತ್ತು ಅಂತ ಅನಿಸುತ್ತೆ. ತುಂಬ ಜನ ಬಂದಿದ್ದರು ನೋಡಲಿಕ್ಕೆ, ದರ್ಶನ ಮಾಡಲಿಕ್ಕೆ. ನೀವು ನೋಡ್ತಿದ್ದೀರಲ್ಲ, ಕ್ಯೂ ಬೇಗ ಬೇಗ ಮೂವ್ ಆಗ್ತಾ ಇತ್ತು. ಸೊ ಹಂಗೆ ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಅಜ್ಜಿ ನೋಡಿದ್ವಿ. ಅಜ್ಜಿ ತುಲಾಭಾರ ಮಾಡಿಸ್ಕೊತಾ ಇದ್ರು. ನೋಡಿ ತುಂಬ ಖುಷಿ ಆಯಿತು. ಸೊ ಅವರನ್ನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ವಿ. ದರ್ಶನ ಆಯಿತು. ದರ್ಶನ ಟೈಮಲ್ಲಿ ದೇವ್ರದ್ದು ಗರ್ಭಗುಡಿಯಲ್ಲಿ ವಿಡಿಯೋ ಅಲ್ಲೋ ಇಲ್ಲ, ಸೊ ಅದಕ್ಕೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಂತರ ನಾವು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನಿಯರ್ ಬೈ 4 ಪ್ಲೇಸಸ್ ಇದೆ ಅಲ್ಲಿ ವಿಸಿಟ್ ಮಾಡಲಿಕ್ಕೆ. ಒಂದು ಅಭಯ ಆಂಜನೇಯ, ಸೆಕೆಂಡ್ ಒನ್ ಪಂಚಮುಖಿ, ಥರ್ಡ್ ಒನ್ ಬಿಚ್ಚಾಲೆ, ಮತ್ತು 4th ಒನ್ ಅಪ್ಪನಾಚಾರ್ಯ ಮನೆ. ಸೊ ನಾವು ಅಭಯ ಆಂಜನೇಯಕ್ಕೆ ಫಸ್ಟ್ ಹೋದ್ವಿ. ಅದು 33 ಅಡಿ ಎತ್ತರದ ಒಂದೇ ಕಲ್ಲಿನಿಂದ ಮಾಡಿರುವ ವಿಗ್ರಹ. ಅದಾದಮೇಲೆ ನೆಕ್ಸ್ಟು ಪಂಚಮುಖಿಗೆ ಹೋದ್ವಿ.
ಪಂಚಮುಖಿಯಲ್ಲಿ ಹನುಮಂತನ 5 ಮುಖಗಳು ರೂಪಕ್ಕಾಗಿ ಅದು ಪಂಚಮುಖಿ ಪ್ರಸಿದ್ಧವಾಗಿದೆ. ಅಲ್ಲಿ ನಾವು ದೇವ್ರು ಹಾಕೊಂತ ಇದ್ದಿದ್ದು ಪಾದರಕ್ಷೆ ಎಲ್ಲ ನೋಡಿದ್ವಿ. ಅದಾದ್ಮೇಲೆ ನಾವು ಬಿಚ್ಚಲೆಗೆ ಹೋದ್ವಿ. ಸೊ ಬಿಚ್ಚಾಲೆ ಅದು ತುಂಗಭದ್ರಾ ನದಿ ತೀರದಲ್ಲಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಸುಮಾರು 13 ವರ್ಷಗಳ ಕಾಲ ತಪಸ್ ಮಾಡಿದ್ರಂತೆ. ಅಲ್ಲೇ ಬಿಚ್ಚಾಲಮ್ಮ ಟೆಂಪಲ್ ಇದೆ. ಬಿಚ್ಚಾಲಮ್ಮ ಟೆಂಪಲ್ ಪ್ರಸಿದ್ಧ ಯಾಕೆಂದರೆ ಅದು ಬಿಚ್ಚಾಲಮ್ಮ ಊರ ದೇವತೆ. ಆ ಟೆಂಪಲ್ನ ಅವ್ರ ಬಾಳೆಹಣ್ಣು ಮತ್ತು ಬೆಲ್ಲ ಹಾಕಿ ನಿರ್ಮಾಣ ಮಾಡಿರೋದಂತೆ. ಸೊ ಅಲ್ಲಿ ಒಬ್ಬರು ಪುರೋಹಿತರು ಇದ್ದರು, ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಅಮ್ಮನ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದ್ವಿ. ಮುಂಚೆ 2 ಟೈಮ್ ಹೋದಾಗ ಅಲ್ಲಿ ಅನ್ನಪ್ರಸಾದ ಸೇವೆ ಇರ್ತಿದ್ದಿಲ್ಲ. ಈ ಸಲ ಅದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು 1 ಇಲ್ಲಾಂದರೆ 2 ಗಂಟೆ ಒಳಗಡೆ ಅಲ್ಲಿ ಹೋದರೆ ನಿಮಗೆ ಅನ್ನಪ್ರಸಾದ ಸಿಗುತ್ತೆ. ನನ್ನ ಜೊತೆ ಬಂದಿರೋ ಫ್ರೆಂಡ್ಗೆ ಅವರು ಫಸ್ಟ್ ಟೈಮ್ ಅಲ್ಲಿ ವಿಸಿಟ್ ಮಾಡ್ತಿರೋದು. ಸೊ ಈ ಪ್ಲೇಸಸ್ ಎಲ್ಲ ನೋಡಿ ಅವ್ರು ತುಂಬ ಖುಷಿ ಆಯಿತು. ನಾನು ಹೇಳಿದ್ನಲ್ಲ, ಬಿಚ್ಚಲಮ್ಮ ದೇವಿಯ ಟೆಂಪಲ್ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಾಡಿದ್ದಾರಂತೆ. ದೇವಿ ದರ್ಶನ ಆದಮೇಲೆ ನಾವು ಅಪ್ಪಣ್ಣಾಚಾರ್ಯ ಮನೆ ಹತ್ರ ಹೋದ್ವಿ. ಅಲ್ಲಿ ರಾಯರು ವಾಸವಿದ್ರಂತೆ. ಸೊ ಅವ್ರು ಮಲ್ತಿದ್ದ ಸ್ಥಳ ಎಲ್ಲ ಇದೆ. ಅದನ್ನು ನೋಡಿ ಲೈಕ್ ಅಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ, ರಾಯರದ್ದು ಸ್ಟೋರೀಸ್ ಎಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ವಾಪಸ್ ಹೊರಟ್ವಿ. ನೀವು ನೋಡ್ತಿದ್ರಲ್ಲ, ರಾಯರು ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಫೋಟೋ ರೂಪದಲ್ಲಿ ತೋರಿಸಿದ್ದಾರೆ. ಅದು ನೋಡಿ ತುಂಬ ಖುಷಿ ಆಯಿತು. ಈ ಪ್ಲೇಸ್ ರಾಯರ್ ಮಲ್ತಿದ್ದ ಸ್ಥಳ ಅಂತೆ. ಸೊ ಒಂದು ಮುಗಿಸ್ಕೊಂಡು ನಾವು ಹೊರಟ್ವಿ ವಾಪಸ್ಸು. ಫ್ಯೂ ಫೋಟೋಸ್ ನಾವು ತೊಗೊಂಡಿದ್ವಿ ದರ್ಶನ ಟೈಮಲ್ಲಿ, ಅದನ್ನು ಹಾಕಿದ್ದೀವಿ. ಸೊ ಈವ್ನಿಂಗ್ ಆಲ್ಸೋ ನಾವು ಇನ್ನೊಂದ್ಸಲ ದರ್ಶನ ಮಾಡಬೇಕು, ರಾಯರನ್ನ ನೋಡಬೇಕಂತ ಹೋದ್ವಿ. ಈವ್ನಿಂಗ್ ತುಂಬ ರಶ್ ಇದ್ದಿಲ್ಲ, ಕ್ಯೂ ಜಾಸ್ತಿ ಇದ್ದಿಲ್ಲ, ನಮಗೆ ಬೇಗ ದರ್ಶನ ಆಯಿತು. ಮತ್ತೆ ದೇವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಇಷ್ಟಾಗಿತ್ತು ನನ್ನ ಟ್ರಾವೆಲ್ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.